ನಮ್ಮ ಕ್ಷೇತ್ರ ಹೆಬ್ಬಾಳ, ಊಟಗಳ್ಳಿ, ಬೆಳಗೊಳ 160 ಅದು ಮಂಡ್ಯಕ್ಕೆ ಬರುತ್ತೆ, ಬೆಳವಾಡಿ, ಕಡ್ಕೊಳ, ಇದರಲ್ಲಿ ಕೂರ್ಗಳಿನೂ ಸನ್ಮಾನ್ಯ ಸಚಿವರೇ ಕೂರ್ಗಳಿನೂ ಕೂಡ ಬರುತ್ತೆ. 472 ಎಕರೆ, 278 ಇಂಡಸ್ಟ್ರಿ ಇದ್ದಾವೆ. ಅದು ಸೇರಿದ್ರೆ 1299 ಕೈಗಾರಿಕೆಗಳು ಇದ್ದಾವೆ ಅಂತೇಳಿ ತಮ್ಮ ಅಂಕಿಅಂಶದ ಪ್ರಕಾರ ಕೊಟ್ಟಿದ್ದೀರಿ. ನಾನು ತಮ್ಮಲ್ಲಿ ಕೇಳ್ತಕ್ಕಂಥದ್ದಿಷ್ಟೇ, ಏನು CSR ಫಂಡ್ ಇದೆ, CSR ಫಂಡು ಏನು ಬಳಕೆ ಆಗ್ತಾ ಇದೆ, ಇಷ್ಟೊಂದು ಇಂಡಸ್ಟ್ರಿಗಳಿದ್ದಾವೆ. ನಾನು ತಮ್ಮಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, CSR ಫಂಡನ್ನು ಸರ್ಕಾರಿ ಶಾಲೆಗಳಿಗೆ, ಇವ್ರು ಬರೀ ಒಂದೊಂದು ಶಾಲೆಗಳು ತಗೊಂಡಿದ್ರು ಅಧ್ಯಕ್ಷರೇ, ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ಬಡ ಮಕ್ಕಳು ಓದ್ತಕ್ಕಂಥ ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ, ಅವ್ರಿಗೆ ಪೀಠೋಪಕರಣಗಳಿಗೆ, ಅಂಗನವಾಡಿಗಳಿಗೆ ಸಂಪೂರ್ಣವಾಗಿ CSR ಫಂಡನ್ನು ಸರ್ಕಾರಿ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮಾತ್ರ ಕೊಡಬೇಕು ಅಂತಕ್ಕಂಥದ್ದನ್ನ ತಾವು ಮಾಡಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೇವೆ ಅಧ್ಯಕ್ಷರೇ. ಹಿಂದೆ ಕಡಿಮೆ ದುಡ್ಡು ಸರ್ಕಾರದಿಂದನೇ ದುಡ್ಡು ಕೊಟ್ಟು ಅವ್ರಿಗೆ ಕಡಿಮೆ ರೇಟಲ್ಲಿ ಜಮೀನು ಕೊಟ್ಟು ನೀರು, ವಿದ್ಯುತ್ ಶಕ್ತಿ ಎಲ್ಲ ಕೊಡ್ತಾ ಇದ್ರು ಕೂಡ ಆ ಭೂಮಿ ಕಳ್ಕೊಂಡಿರೋರಿಗೆ ನೌಕರಿ ಸಿಕ್ಕಿಲ್ಲ ಅಧ್ಯಕ್ಷರೇ. ಅವ್ರು ಧರಣಿ ಮಾಡಿದ್ರೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಬತ್ತಾರೆ ಅಧ್ಯಕ್ಷರೇ. ಇವತ್ತು ನೌಕರಿ ಇಲ್ಲ, ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಡಿಮೆ ಆ ಭಾಗದ ರೈತರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ CSR ನಿಧಿಯನ್ನು ಬಳಸಬೇಕು. ಇವತ್ತು ಎಂತೆಂತ ಇನ್ಫೋಸಿಸ್ ಇದೆ, ಬೆಮೆಲ್ ಇದೆ, ಬಹಳಷ್ಟು ಕೈಗಾರಿಕೆಗಳಿದ್ದಾವೆ ಅಧ್ಯಕ್ಷರೇ. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳೇ ಪೊನ್ನಣ್ಣ ಒಂದು ನಿಮಿಷ, ನಮ್ಮ ಈ ಜಿಲ್ಲಾಧಿಕಾರಿಗಳು ಒಂದು ನಿಮಿಷ, ಮುಖ್ಯಮಂತ್ರಿಗಳಿಗೆ ಗಮನ ಸೆಳೀತಾ ಇದ್ದೀನಿ. ಜಿಲ್ಲಾಧಿಕಾರಿಗಳ ಸಮಿತಿ ಕೈಗಾರಿಕೋದ್ಯಮಿಗಳ CSR ಫಂಡನ್ನು ರಿವ್ಯೂ ಮಾಡ್ತಾರೆ. ಆ ಲೋಕಲ್ ಇರ್ತಕ್ಕಂಥ ಶಾಸಕರುಗಳನ್ನ ಅಲ್ಲಿ ಒಂದು ಸದಸ್ಯರನ್ನ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಇಲ್ಲದೆ ಏನು ಗೊತ್ತಿಲ್ಲ, CSR ಫಂಡು ಭೂಮಿ ಕಳ್ಕೊಂಡಿರೋ ಇದರಲ್ಲಿ ಏನು ಕಟ್ಟಿದ್ದಾರೆ, ಅವ್ರಿಗೆ ನೌಕರಿನೂ ಇಲ್ಲ, CSR ಫಂಡು ಅಲ್ಲಿಗೆ ಬಳಕೆ ಆಗ್ತಾ ಇಲ್ಲ. ಆ ಪ್ರದೇಶದ ಶಾಲೆಗಳಿಗೆ, ಬಡ ಪ್ರೈಮರಿ ಸ್ಕೂಲ್ಗಳಿಗೆ, ಹಿರಿಯ ಪ್ರಾಥಮಿಕ ಶಾಲೆ, ಅಂಗನವಾಡಿಗಳಿಗೆ ಉಪಯೋಗಿಸಬೇಕು ಅಂತೇಳಿ ನೀವೊಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ಓಕೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಸಚಿವರಿಗೆ ಅವ್ರು ಕೇಳಿದಂಥ ಪ್ರಶ್ನೆಗೆ ಎಷ್ಟು ಸುಮಾರು ಕೈಗಾರಿಕೆಗಳ ಸಂಖ್ಯೆ 1105 ಪ್ರದೇಶ, 1181, ಸುಮಾರು 3244 ಎಕರೆ ಜಮೀನು ಕೈಗಸ್ತು ಕೊಟ್ಟಿದ್ದೀವಿ. ಅದರಲ್ಲಿ 1181 ಘಟಕಗಳಲ್ಲಿ 1090 ಘಟಕಗಳು ಅನುಷ್ಠಾನಗೊಂಡಿದ್ದಾವೆ. ಅದರಲ್ಲಿ 24 ಘಟಕಗಳು ಅನುಷ್ಠಾನ ಪ್ರಗತಿಯಲ್ಲ, 54 ಘಟಕಗಳು ಚಾಲ್ತಿ ಆಗಿಲ್ಲ. 8 ಕೈಗಾರಿಕೆ ನಿವೇಶ ಸಂಬಂಧಿತ ನ್ಯಾಯಾಂಗ ಪ್ರಕರಣದಲ್ಲಿ ಇದೆ. ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ಹೇಳ್ತೀನಿ. ನಾನು ಆಮೇಲೆ ಅದಕ್ಕೆ ಸೇರಿಸಿನ ಇದು ಮಾಡ್ತೀನಿ. ಅಲ್ಲದೆ 2 ಘಟಕ 34 ಬಿಟ್ಟು ನೋಟಿಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ಏನೋ ಅದು ನಿವೇಶನ ಹಿಂಪಡ್ಕೊಂಡಿದ್ದೀವಿ, ಅದರಲ್ಲಿ ಕೋರ್ಟ್ನಲ್ಲಿ ಹೋಗಿದೆ. ಮನೆ ಸಭಾಧ್ಯಕ್ಷರ, ಈ CSR ಅಂದಮೇಲೆ ಬಹಳ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಈ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಾಮಾಜಿಕ ನ್ಯಾಯದ ಸಲುವಾಗಿ ಇದು ಮಾಡುವಂಥದ್ದು. ಇದು ಕೇಂದ್ರ ಸರ್ಕಾರದ ಕಂಪನಿ ಕಾಯ್ದೆ. ಈ ಕಾಯ್ದೆ 2013 ಅದ್ರ ಪ್ರಕಾರ ಏನು ಹೇಳ್ತದೆ ಅಂದ್ರೆ 500 ಕೋಟಿಗಿಂತ ಹೆಚ್ಚಿನ ಇರುವಂತ ಕಾರ್ಖಾನೆ ಉದ್ದಿಮೆ 500 ಕೋಟಿಗಿಂತ ಜಾಸ್ತಿ ಇರಬೇಕು. 1,000 ಕೋಟಿ ರೂಪಾಯಿ ಅಥವಾ 1,000 ಕೋಟಿ ರೂಪಾಯಿ ಟರ್ನ್ ಓವರ್ ಇರಬೇಕು. ಆ 1,000 ಕೋಟಿ ರೂಪಾಯಿ ಟರ್ನ್ ಓವರ್ ಇದ್ದು 5 ಕೋಟಿ ಪ್ರಾಫಿಟ್ ಇರಬೇಕು. ಆ 5 crores ಪ್ರಾಫಿಟ್ 3 ವರ್ಷಗಳ ಕನಿಷ್ಠ ಶೇಕಡ 2%. ಅಂದ್ರೆ ಒಂದೇದು 500 crores ಅಬೌವ್ ಆರ್ 1000 crores ಟರ್ನ್ ಓವರ್ ಆರ್ 5 crores ಪ್ರಾಫಿಟ್ ಲಾಸ್ಟ್ 3 years ಅವರೇಜ್ ಅನ್ನು ತೆಗೆದುಕೊಂಡು 2% ಅದನ್ನ ಖರ್ಚು ಮಾಡಿ. ಎಲ್ಲರಿಗೂ ಇದು ಅನ್ವಯ ಆಗಿದ್ರ. ಚಿಕ್ಕ ಇಂಡಸ್ಟ್ರೀಸ್ಗಳಿಗೆ ಎಲ್ಲರೂ ಕೂಡ ಬಹಳಷ್ಟು ಅದಾವೆ. ಅಂದ್ರೆ ತಮ್ಮ ಗಮನಕ್ಕಿರಲಿ. ಅಂದ್ರೆ ದೊಡ್ಡ ಈ ಇಂಡಸ್ಟ್ರೀಸ್ಗಳಿಗೆ ಹೇಗೆ ತಾವು ಹೇಳಿದ್ರಿ, ಇನ್ಫೋಸಿಸ್ ದೊಡ್ಡ ಎಂಥವಿದಾವಲ್ಲ ಅಂಥವ್ರಿಗೆ ಇದೆಲ್ಲ ಅಪ್ಲೈ ಆಗ್ತದೆ. ಸೊ ಈಗ CSR ಬಂದ್ಮೇಲೆ ಈಗ ತಾವೇನು ಇದನ್ನು ಮಾಡಿದಿರಿ. ಮೊನ್ನೆ ನಾವು ವೇಮ್ಗಲ್ಗೂ ಹೋಗಿದ್ದೆ, ಅಲ್ಲಿನೂ ಕೂಡ ಬಹಳಷ್ಟು ಡಿಮಾಂಡ್ ಇದೆ. ಇವತ್ತು ನಾವು ಒಂದು ವಿಚಾರ ಮಾಡ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದೀವಿ. ನಾನು ಇವತ್ತು ಬೆಳಗ್ಗೆನೂ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಚರ್ಚೆ ಮಾಡಿದ್ದೀವಿ. ಈಗ ಒಂದು ರೇಷಿಯೋ ಹಾಕೊಂಡು ಆ ಗ್ರಾಮ ಪಂಚಾಯತ್ ಲಿಮಿಟ್ ಅಥವಾ 10 ಕಿಲೋಮೀಟರ್ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇವತ್ತು ಸಹ ಕನಿಷ್ಠ ಪಕ್ಷ ಒಂದು ಇಂತಿಷ್ಟು ಹಣವನ್ನ ಅಲ್ಲಿ ಏನು ಕಾರ್ಖಾನೆಗಳು ಏನು ಕ್ವಾಲಿಫೈ ಆಗ್ತಾರ CSRಗೆ ಅವ್ರು ಖರ್ಚು ಮಾಡಬೇಕು ಅಂತೇಳಿ ಒಂದು ಅಡ್ವೈಸ್ ಅನ್ನ ಇವತ್ತು ಸರ್ ಅವ್ರಿಗೆ ಕೊಡ್ಲಿಕ್ಕೆ ಬಯಸಿದ್ವಿ. ಎರಡನೇದಾಗಿ ತಾವು ಉದ್ಯೋಗದ ಬಗ್ಗೆ ಹೇಳಿದ್ರಿ. ಉದ್ಯೋಗದಲ್ಲಿ ಏನಾಗಿದೆ, ಇವತ್ತು ಸಹ ಯಾರು ನಮ್ಮ ಕಡೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ, ನಮ್ಮ ಪಾಲಿಸಿಯಲ್ಲಿ ಯಾರು ನಮ್ಗೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ ಅವ್ರಿಗೆ ಉದ್ಯೋಗನ ನಾವು ಅವ್ರು ಕೊಡಬೇಕಾಗ್ತದೆ. ಇದಾಗಿನೂ ಕೂಡ ತಾವು ಎಲ್ಲಿ ಮಾಡಿಲ್ಲ ನಾವು ರಿವ್ಯೂ ಮಾಡ್ತೀವಿ.
ಅದನ್ನ ಈಗಾಗಲೇ ನಾವು ಒಂದು ಸೆಟ್ ಎಲ್ಲಾನು ಕೂಡ ಇಡೀ ಸ್ಟೇಟ್ನಲ್ಲಿ ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಸಮಗ್ರ ಮಾಹಿತಿಯನ್ನು ನಾವು ತರಿಸ್ಕೊಂಡಿದ್ದೀವಿ. ಅದು ಮಾನಿಟರ್ ನಾವು ಮಾಡ್ತಾ ಇದೀವಿ. ಈಗೂ ತಾವು ಹೇಳಿದಾರಲ್ಲ, ಇದು ತಮ್ಮ ಇದನ್ನು ಕೂಡ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕಾಗಿದ್ದ ಕರ್ತವ್ಯ. ಅವತ್ತು ದಿವಸ ಭೂಮಿ ಕರ್ಕೊಂಡು ರೈತರಿಗೆ ಅದನ್ನು ಕೂಡ ಇವತ್ತು ದಿವಸ ನಾವು ಮಾನಿಟರ್ ಮಾಡ್ತಾ ಇದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಆ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಸದಸ್ಯರು ಹೇಳುದು ಬಹಳ ಸರಿಯಾಗಿದೆ. ಆ ರೀಜನ್ನಲ್ಲೇ ಇವತ್ತು ದಿವಸ ಖರ್ಚು ಆಗಬೇಕು ಮತ್ತು ಅದನ್ನ ಒಂದು ರೇಡಿಯಸ್ ಯಾವ ರೀತಿ ಆ ರೀಜನ್ಗೆ ಇದು ಆಗಬೇಕು ಅಂತ ತಿಳ್ಕೊಂಡು ಮಾನದಂಡ ಫಿಕ್ಸ್ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀರಿ, ದಕ್ಷತೆಯಿಂದ ಮಾಡ್ತೀರಿ. ದಯಮಾಡಿ ಮನವಿ ಮಾಡೋದು ಹೇಳಿದ್ರೆ, ಮೈಸೂರಿನಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿ ಇದೊಂದು ನಿರ್ಣಯ ಕೂಡಲೇ ಮಾಡಿದ್ರೆ ಈ ಬಾರಿ ಶಾಲೆಗಳು ಕಟ್ಟಲಿಕ್ಕೆ ಅಂಗನವಾಡಿಯವ್ರಿಗೆ ಅನುಕೂಲ ಆಗುತ್ತೆ. ದಯಮಾಡಿ ಅಂಗನವಾಡಿ ಶಾಲೆಗೆ ರಿಸರ್ವ್ ಮಾಡಿ ರಸ್ತೆ ಕೊಡ್ತೀರಿ, ನೀರು ಕೊಡ್ತೀರಿ, ಲೈಟ್ ಕೊಡ್ತೀರಿ. ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿದ್ದೀವಿ ನಾವು ಅವ್ರನ್ನ ಉಪಯೋಗಿಸ್ಕೊಂಡು ಹೇಳಿದ್ರಿ ತಾವು, ಬಹಳ ಅನುಕೂಲ ಆಗ್ತದೆ ಅಂತ ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಶ್ರೀವಾಸ್ತವ್ TS. ಸನ್ಮಾನ್ಯ ಅಧ್ಯಕ್ಷರ, 1422 ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಸನ್ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರ ಉತ್ತರ ಕೊಟ್ಟಿದ್ದಾರೆ. ನಾನು ಎತ್ತಿದ ಪ್ರಶ್ನೆ ಏನು ಅಂದ್ರೆ, ನಮ್ಮ ಕ್ಷೇತ್ರದೊಳಗೆ ಪೌರ ಕಾರ್ಮಿಕರ ವಸತಿ ಕಟ್ಟಡ ಇದೆ ಅಧ್ಯಕ್ಷರೇ. ಆ ವಸತಿ ಕಟ್ಟಡ ಬಹಳ ಶಿಥಿಲಾವಸ್ಥೆಯಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಅದಕ್ಕೆ ಮೇಂಟೆನೆನ್ಸು, ಅದಕ್ಕೆ ಏನು ಅನುದಾನ ಕೊಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದೆ. ಆದರೆ ಇದು ನಾವು ಕಟ್ಟಿಲ್ಲ, ನಮಗ್ ಬರಲ್ಲ ಅನ್ನುವಂಥ ಉತ್ತರವನ್ನ ನಗರಾಭಿವೃದ್ಧಿ ಸಚಿವರು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಉತ್ತರ ಸಿಕ್ಕಿದೆ, ಆದರೆ ಪರಿಹಾರ ಸಿಕ್ತಿಲ್ಲ ಅಧ್ಯಕ್ಷರೇ. ಪೌರ ಕಾರ್ಮಿಕರ ವಸತಿ ಸಮುಚ್ಚಯ ಯಾವ ರೀತಿ ಇದೆ ಅನ್ನೋದನ್ನ ಒಂದೆರಡು ಫೋಟೋಗಳನ್ನ ತಮಗ್ ಕಳಿಸಕ್ ಬಯಸ್ತೀನಿ ಅಧ್ಯಕ್ಷರೇ. ಅಂದ್ರೆ ಫಸ್ಟ್ ಫ್ಲೋರ್ ಇದೆ, ತಡೆಗೋಡೆ ಇಲ್ಲ, ಹತ್ತಬೇಕಾದ್ರೆ ಮೆಟ್ಲೇ ಇಲ್ಲ ಅಧ್ಯಕ್ಷರೇ. ಈ ಪರಿಸ್ಥಿತಿಯಲ್ಲಿ ಇದೆ. ಪೌರ ಕಾರ್ಮಿಕರು ವಾಸ ಮಾಡ್ತಿರುವಂತ ಕಾಲೋನಿ. ಪೌರ ಕಾರ್ಮಿಕರ ಈ ವಸತಿ ಗೃಹವನ್ನು ಕಟ್ಟಿರೋದು ಕೊಳಗೇರಿ ಮಂಡಳಿ ಅಂತ ಉತ್ತರ ಬರ್ತಾ ಇದೆ. ಕೊಳಗೇರಿ ಮಂಡಳಿಯ ಕೊಳಚೆ ಮಂಡಳಿಯವ್ರದ್ದು ಮೇಂಟೆನೆನ್ಸ್ ಕೊಡ್ತಿಲ್ಲ. ನಗರ ಪಾಲಿಕೆಯಲ್ಲಿ ಹಣ ಇಲ್ಲ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದಕ್ಕೆ ಏನು ಪರಿಹಾರ ಸಿಗ್ತಾ ಇಲ್ಲ. ವಾಸ ಮಾಡೋದಾದ್ರೂ ಹೇಗೆ? ನಾಳೆ ಅವ್ರಿಗೇನಾದ್ರೂ ತೊಂದರೆ ಆದ್ರೆ, ಜೀವಕ್ಕೆ ಹಾನಿ ಆದ್ರೆ ನಾಳೆ ಅವತ್ ಪರಿಹಾರ ಕೊಡ್ತೀವಿ. ನಾನು ಹೇಳ್ತಾ ಇರೋದು ಈ ರೀತಿಯ ವಸತಿ ಸಮುಚ್ಚಯಗಳ. ಶ್ರೀವಾಸ್ ಅವರೇ, ಸರ್ ನೀವು ನಿಮ್ಮ ಮುಖ ಕಾಣುದಿಲ್ಲ ಟಿವಿ ಅವರಿಗೆ. ಸರ್ ಪೋಷಕ ಕೆಳಗಿಡಿ ಸರ್, ನಾನು ಕೆಳಗಿಡಿ. ಇಲ್ಲ, ನಿಮ್ಮ ಮುಖ ಟಿವಿಯಲ್ಲಿ ನಿಮ್ಮ ಮುಖ ಕಾಣುದಿಲ್ಲ ಸರ್. ಅದಿಲ್ಲ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್. ನಾನು ಹೇಳ್ತಿರೋದೇನು ಅಂದ್ರೆ, ಈ ತರ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ 3 ಮಾಡಿದ್ದು ಕಟ್ಬಿಟ್ಟಿದ್ದಾರೆ. ಮೇಲ್ಗಡೆಯಿಂದ ನೀರು ಲೀಕ್ ಆಗ್ತಾ ಇದೆ. ಯಾರು ಇದಕ್ಕೆ ಮೇಂಟೆನೆನ್ಸ್ ಮಾಡೋದು? ಎಲ್ಲಿ ಇದಕ್ಕೆ ಹಣ ಒದಗಿಸೋದು? ಒಂದೊಂದು ಇದಕ್ಕೆ ಪರಿಹಾರ ಏನು ಅನ್ನೋದೇ ತಮ್ಮ ಮುಖಾಂತರ ಕೇಳಕ್ ಸರ್ಕಾರ ಬಯಸ್ತೀನಿ. ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ, ಇವರು ಸದಸ್ಯರು ಕೇಳಿದ್ರು, ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪೌರ ಕಾರ್ಮಿಕರ ವಸತಿ ಸಮುಚ್ಚಯಗಳು ಅದು ಎಲ್ಲ ಶಿಥಿಲಾವಸ್ಥೆ ತಲುಪಿದೆ ಅಂತ ಕೇಳಿದ್ರು ಸಭಾಧ್ಯಕ್ಷರೇ. ಇದು ವಲಯ 1, 2, 3, 9 ಈ 19 ವಾರ್ಡ್ಗಳು ಬರ್ತದೆ ಸಭಾಧ್ಯಕ್ಷರೇ ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ. ಆದರೆ ನಾವು ಕಟ್ಟಿಲ್ಲ ಸಭಾಧ್ಯಕ್ಷರೇ. ಅದು ಆದ್ರಿಂದ ನಾವು ಉತ್ತರ ಹೇಳಿದ್ವಿ, ಅದನ್ನ ನಾವು ಕಟ್ಟಿಲ್ಲ, ಅದನ್ನ ಮೇಂಟೈನ್ ಮಾಡುವಂಥದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕೆಸರೆ ಗ್ರಾಮದಲ್ಲಿ ನಾವು ವಸತಿ ಸಮುಚ್ಚಯವನ್ನು ನಾವು ನಿರ್ಮಾಣ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಅದ್ರ ಬಗ್ಗೆ ಅವ್ರದ್ದೇನಾದ್ರೂ ಪರ್ಟಿಕ್ಯುಲರ್ಸ್ ಇದ್ರೆ ಕೇಳ್ಬೋದು ಸಭಾಧ್ಯಕ್ಷರೇ. ಆದ್ರೆ ಈಗ ಶ್ರೀವತ್ಸ ಅವ್ರು ಕೇಳ್ತಿದ್ದಾರೆ, ಇದು ಬಹಳ ಶಿಥಿಲಾವಸ್ಥೆಗೆ ಬಂದಿದೆ. ಸ್ವಂತ ಗ್ರಾಂಡ್ ಅಲ್ಲಿ ಕಟ್ಟಲಿಕ್ಕೆ ಸ್ಲಮ್ ಬೋರ್ಡ್ ಇಂದ ಕಟ್ಟಿರೋದು. ಅದೇ ಸ್ಲಮ್ ಬೋರ್ಡ್ ಇಂದ ಅವ್ರ ಜೊತೆ ಮಾತಾಡಿ ಅಧ್ಯಕ್ಷ ಮಾನ್ಯ ಜಮೀರ್ ಅಹಮದ್ ಅವ್ರ ಹತ್ರ. ಜಮೀರ್ ಕುತ್ಕೊಳ್ಳಪ್ಪ, ಈಗ ಅವ್ರು ಕೇಳ್ತಾವ್ರು ಕುತ್ಕೊ, ನೀನ್ ಸೆಂಟ್ರಲ್ ಎದ್ದು ನಿಂತ್ಕೊಂಡ್ರೆ ಮತ್ತೆ. ಈಗ ನೀವು ನಗರೋತ್ಥಾನಕ್ಕೆ ಗ್ರಾಂಟ್ ಕೊಡ್ತೀರಿ, ನಗರೋತ್ಥಾನದಲ್ಲಿ ನಗರಸಭೆ ಗ್ರಾಂಟ್ ಕೊಡ್ತೀರಲ್ಲ, ನಗರೋತ್ಥಾನದಲ್ಲಿ ಅದರಲ್ಲಿ ಕಟ್ಟಲಿಕ್ಕೆ ಆಗುದು ಇವರಿಗೆ? ಇಲ್ಲ, ಕಟ್ಟಿ ಆಗೈತೆ, ರಿಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೇಂಟೆನೆನ್ಸ್ ಬಗ್ಗೆ ಕೇಳ್ತಿದ್ದಾರೆ. ಆದ್ರಿಂದ ನಾನು ನಮ್ಮ ಜಮೀರ್ ಅಹಮದ್ ಹತ್ರ ಮಾತಾಡಿ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಹೇಳಿ ಜಮೀರ್ ಅಣ್ಣ ಹತ್ರ ಮಾತಾಡಿ ಇದಕ್ಕೆ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸಭಾಧ್ಯಕ್ಷ. ಅಧ್ಯಕ್ಷರೇ 1 ಮಿನಿಟ್. ಅವರು ಹೇಳುವಂತದ್ದು ಸ್ಲಮ್ ಬೋರ್ಡ್ ನಿಂದ ಕೊಟ್ಟರೆ ಸ್ಲಮ್ ಬೋರ್ಡ್ ನವರು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ ನಂತರನೇ ಕಾರ್ಪೊರೇಷನ್ ಪೌರ ಕಾರ್ಮಿಕರಿಗೆ ಅವಕಾಶ ಕೊಡೋದು. ಸ್ಲಮ್ ಬೋರ್ಡ್ ಸಭಾಧ್ಯಕ್ಷ
ಅವ್ರು ಹಾಗೆ ಹೇಳಿದ್ರೆ ಆಗಲ್ಲ ಅಧ್ಯಕ್ಷ. ಆಯ್ತು, ರಸ್ತೆಗಳು ಅವೆಲ್ಲ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಕುಡಿಯೋ ನೀರು ಸಮಸ್ಯೆ ಅಲ್ಲಪ್ಪ. ಇದು ಬಿಲ್ಡಿಂಗ್, ಇದನ್ನ ಸುರೇಶ್ ಅವರೇ, ಹ್ಯಾಂಡ್ ಓವರ್ ಮಾಡುವಂತದ್ದು ಸ್ಲಮ್ ಬೋರ್ಡ್ ಇಂದ ಕಟ್ಟಿದ್ದಾರೆ. ಜಮೀರ್ ಅಣ್ಣ ಹತ್ರ ಮಾತಾಡಿ ಅದ್ರ ಯಾವ ತರ ಮೇಂಟೈನ್ ಮಾಡಬೇಕು, ಏನ್ ಶಿಥಿಲಾವಸ್ಥೆ ಇದೆ ಅದನ್ನ ಸರಿ ಮಾಡಲಿಕ್ಕೆ ನಾನು ಪರಿಹಾರ ಮಾಡ್ಕೊಡ್ತೀನಿ. ಶಿವಸ್ ಅವರೇ, ವಿಲ್ ಡೂ ಇಟ್. ಬಗ್ಗೆ ಏನು ಇನ್ನೂ ತೀರ್ಮಾನ ತಗೊಂಡಿಲ್ಲ. ಈಗ ಅವರು ನಿಮಗೆ ಕರೆಸಿ ನಮ್ಮ ಹೌಸಿಂಗ್ ಸಚಿವ ಜೊತೆ ನಗರ ಸಚಿವ ಕೂತ್ಕೊಂಡು ಒಂದು ಗೈಡ್ ಲೈನ್ ಮಾಡಿ, ಇಂಥ ಸಮಸ್ಯೆ ನಿಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲ ನಗರ ವ್ಯಾಪ್ತಿಯಲ್ಲಿ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತದೆ, ಕಟ್ಟಿರ್ತದೆ, ಮೇಂಟೆನೆನ್ಸ್ ಹೇಗೆ ಮಾಡುದಂತ ಹೇಳಿಕೊಂಡು ಅದನ್ನು ಕೂತ್ಕೊಂಡು ಅದನ್ನು ಬಗೆಹರಿಸಿ. ಧನ್ಯವಾದಗಳು ಸರ್. ಎಸ್ ಎನ್ ನಾರಾಯಣ ಸ್ವಾಮಿ, ಹ್ಯಾಂಡ್ ಓವರ್ ಮಾಡಿಕೊಟ್ಟಿಲ್ಲ ಸಭಾಧ್ಯಕ್ಷರೇ. ಈಗ ನಿಮ್ಮ ಪ್ರಶ್ನೆ ವರ್ಗಾವಣೆ ಆಗಿದೆ ಮೀನುಗಾರಿಕೆಗೆ, ಅಲ್ಲ ಹೈನುಗಾರಿಕೆಗೆ ವರ್ಗಾವಣೆ, ಪಶುಸಂಗೋಪನೆ ಮತ್ತು ಹೌದು ಪಶುಸಂಗೋಪನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕೇಳಿರ್ತಕ್ಕಂಥ ಸಂಪೂರ್ಣ ಪ್ರಶ್ನೆ ಕೂಡ ಸಾಗರ ಇಲಾಖೆಯದ್ದೇ. ಏನು ಕೋಲಾರ ಕೋಚಿ ಮಿಲ್ನಲ್ಲಿ ಏನು ಅವ್ಯವಹಾರಗಳಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಳಿದ್ದೀನಿ. ಇದು ಪಶುಸಂಗೋಪನೆ ಬರೋದಿಲ್ಲ. ಸನ್ಮಾನ್ಯ ಸಚಿವರೇ ಇದಕ್ಕೆ ಸಮಗ್ರ ಉತ್ತರ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡ್ತೇನೆ. ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ ಈ ಪ್ರಶ್ನೆಯಲ್ಲಿ ಈ ಇದೆ, ಮೂರಿದೆ. ಇದು ಮೂರರಲ್ಲಿ ಎರಡನೇದು ಯಾವುದು ಗುತ್ತಿಗೆ ಕಾಯಮ್ಮು, ಗುತ್ತಿಗೆ ಅರೆ ಗುತ್ತಿಗೆ ನಿರ್ಗೂಲಿ, ಆ ನೇಮಕಾತಿ ಬಗ್ಗೆ ಏನಿದೆ ಅದು ಮಾತ್ರ ನಾನು ಹೇಳಬಲ್ಲೆ. ಇವೆರಡೂ ಕೂಡ ಏನು ಪ್ರಮುಖವಾದಂಥ ಅಂಶಗಳೇನಿದ್ದಾವೆ, ಇದು ಹೈನುಗಾರಿಕೆ ಸಂಬಂಧ ಇರೋದ್ರಿಂದ ಪಶುಸಂಗೋಪನಾ ಸಚಿವರಿಗೆ ವರ್ಗಾವಣೆಯನ್ನು ತಾವು ಮಾಡಬೇಕು ಅಂತ ಹೇಳಿ ಪತ್ರನೂ ಕೂಡ ಅಲ್ಲ ನೀವು ಕೊಟ್ಟಿದ್ದೀರಿ. ಅವ್ರು ಹೇಳ್ತಾ ನಾವು ಸಹಕಾರ ಸಚಿವ ಸಂಬಂಧಪಟ್ಟ ಮಾತು ಕೇಳಿದೇವೆ ಅಂತ ಹೇಳಿ. ಸಹಕಾರ ಸಚಿವರು ಸಂಬಂಧ ತಾವು ಪ್ರಶ್ನೆ ಅಲ್ಲ ನನ್ಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಅವ್ರನ್ನ ನೀವು ಕರೆಸಿ ಕೂತ್ಕೊಂಡು ಕ್ಲಿಯರ್ ಮಾಡಿ ಯಾವ್ದು ಅಂತ ಹೇಳಿ. ಆಯ್ತು ಸಭಾಧ್ಯಕ್ಷರೇ, ನೋಡಿ, ನಾನು ಕೋಚುಘಟ್ಟದಲ್ಲಿ ಹಾಲು ಶೇಖರಣೆ, ಹಾಲು ಉತ್ಪನ್ನ, ಸಾಗಾಣಿಕೆ ವೆಚ್ಚ ಇವೆಲ್ಲವೂ ಕೂಡ ಸಹಕಾರ ಇಲಾಖೆನೇ. ಇನ್ನೊಂದು ಡೈರಿ ನಿರ್ಮಾಣ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಎಮ್ಮಿಗ ಡೈರಿ ಸಹಕಾರ ಇಲಾಖೆಯಿಂದಲೇ ಮಾಡ್ತಕ್ಕಂಥದ್ದು. ಅದರಲ್ಲೇ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಅದಕ್ಕೆ ದಯಮಾಡಿ ಸೋಮವಾರ ಕೊಡ್ತಾರೋ ಮಂಗಳವಾರ ಕೊಡ್ತಾರೋ, ಇಲ್ಲ ಅಂದ್ರೆ ನನಗೆ ಸಂಪೂರ್ಣ ಮಾತಾಡಬೇಕು. 6 ಗಂಟೆ ಚರ್ಚೆ ಕೊಡಿ. ಯಾಕಂದ್ರೆ ರೈತರ ಹಿತದೃಷ್ಟಿ, ರೈತರು ದೃಷ್ಟಿಯಿಂದ ಅರ್ಧ ಗಂಟೆ ಚರ್ಚೆ ಕೊಟ್ರೆ ನಾನು ಮಾತಾಡ್ತೀನಿ. ಈಗ ಸೋಮವಾರ ಸಂಗೋಪನಾ ಸಚಿವರಿಂದ ನಾನು ಉತ್ತರವನ್ನು ಕೊಡ್ತೇನೆ. ಬೇಡ, ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಬೇಡ. ತಾವು ಪಶು ಸಚಿವರು ಅವ್ರು ಮೂರು ಕೂತ್ಕೊಂಡು ನಮಗೆ ಗೊತ್ತಾಗ್ತದೆ ಯಾರು ಮಾತಾಡ್ಬೇಕಂತ ಹೇಳಿ. ಮಂಜು ಎಚ್ ಟಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಪೌರಾಡಳಿತ ಸಚಿವರನ್ನ 2047ನೇ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಇದು ಸ್ವಲ್ಪ ಗಂಭೀರವಾದ ಸಮಸ್ಯೆ, ಹಂಗಾಗಿ ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ. ಬೆಳಗಾವಿ ಅಧಿವೇಶನ ಮತ್ತೆ ಜುಲೈ ತಿಂಗಳಲ್ಲಿ ಕಳೆದ ಎಲ್ಲೇ ನಡೆದಂತ ಅಧಿವೇಶನದಲ್ಲೂ ಸಹ ಇದೇ ಪ್ರಶ್ನೆಯನ್ನು ಕೇಳಿದ್ವಿ. 3 ಸದನದಲ್ಲೂ ಸಹ ಚರ್ಚೆಗೆ ಮುಂದಿನ ವಾರ ಕೊಡುವ ಅಧ್ಯಕ್ಷರೇ. ಮುಂದಿನ ವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ. ಮುಂದಿನ ವಾರ? ಹೌದು. ಈಗ ಅವಕಾಶ ಕೊಟ್ಟಿಲ್ಲ ಅಧ್ಯಕ್ಷ ಚುಕ್ಕಿ ಗುರುತಿಗೆ. ಮುಂದಿನ ವಾರ ಕೊಡ್ತೇನೆ. ಇವತ್ತಾದ್ರೆ ಪ್ರಶ್ನೆ ಕೇಳಿ. ನೀವು ಚರ್ಚೆ ಬೇಕಾ? ನೆಕ್ಸ್ಟ್ ವೀಕ್ ಪ್ರಶ್ನೆ ಕೇಳಿದ್ದೀನಿ ಅಧ್ಯಕ್ಷರೇ. ಪ್ರಶ್ನೆ ಇಲ್ಲ? ಪ್ರಶ್ನೆ ಕೇಳಿದೀವಿ, ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. 2007ರಲ್ಲಿ ನಮ್ಮ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಗೆ, ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಅಧ್ಯಕ್ಷರೇ. ಅದರಲ್ಲಿ ಮಾನ್ಯ ಸಚಿವರು ಸಹ ಸಂಪೂರ್ಣ ಗಮನಿಸಬೇಕು. ಅಲ್ಲಿ 4 ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂತ ಮಾಡಿದ್ದಾರೆ. ಬಹುತೇಕ ಝೋನ್ 1 ಒಂದು ಮೈಸೂರು ರೋಡ್ನಲ್ಲಿ ಒಂದು ವೆಟ್ವೆಲ್ ಮಾಡಿದ್ರೆ ಅಧ್ಯಕ್ಷರೇ. ಅಲ್ಲಿ ಸಂಬಂಧಪಟ್ಟಂಗೆ ನಗರದ ನಮ್ಮ ಕೇರ್ಪೇಟೆ ನಗರದಲ್ಲಿ ಸುಮಾರು 40,000 ಜನಸಂಖ್ಯೆ, 40,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ನಗರ. ಎಲ್ಲ 70 to 80% ಮಲಮೂತ್ರ ಅಲ್ಲಿ ವೆಟ್ವೆಲ್ 1ಕ್ಕೆ ಬರುತ್ತೆ. ಅಲ್ಲಿ ಅವರು ಉತ್ತರದಲ್ಲಿ ಒದಗಿಸಿರೋ ಹಾಗೆ
ಸುಮಾರು 4 ತಿಂಗಳಿಂದ ಅಲ್ಲಿ ಯಂತ್ರ ಒಂದು ಚಾಲನೆ ಇಲ್ಲ ಅಂತ ಹೇಳಿದ್ದಾರೆ. ಕಾರಣ ಅಲ್ಲಿಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ದುರಸ್ತಿಯಲ್ಲಿದೆ ಅಂತ ಹೇಳಿದ್ದಾರೆ. 4 ತಿಂಗಳಿಂದಲ್ಲ, ಹೆಚ್ಚು ಕಮ್ಮಿ 9 ರಿಂದ 10 ತಿಂಗಳು ಅಲ್ಲಿ ಚಾಲ್ತಿಲಿಲ್ಲ. ಅದು ಸಂಪೂರ್ಣ ಮಲಮೂತ್ರ ಒಂದು ಹಳ್ಳದ ಮುಖಾಂತರ ಕೆರೆ ಹೋಗ್ತದೆ, ಹೊಸಳ್ಳ ಕೆರೆಗೆ. ಜೊತೆಗೆ 2ನೇ ವೆಟ್ವೆಲ್ ಸಹ ಅಲ್ಲಿಂದ ಪಂಪ್ ಮಾಡಿ ಇನ್ನೊಂದು 2ನೇ ವೆಟ್ವೆಲ್ಗೆ ಹೋಗ್ಬೇಕು. ಆ ವೆಟ್ವೆಲ್ಗೂ ಸಹ ಇವತ್ತು ಪಂಪ್ ಮಾಡೋದ್ರ ಮುಖಾಂತರ ಹೋಗದೇ ಇರೋದ್ರಿಂದ ಆ ವೆಟ್ಗೂ ಸಹ ಹೋಗ್ತಾ ಇಲ್ಲ. ಜೊತೆಗೆ 3ನೇ ವೆಟ್ವೆಲ್ 4ನೇ ವೆಟ್ವೆಲ್ ಚಾಲ್ತಿನೇ ಇಲ್ಲ. ಇದನ್ನ ಸಂಪೂರ್ಣ ಎಲ್ಲಾನು ಸಹ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈ ವಿಚಾರವನ್ನ ತಾಲೂಕು ಮಟ್ಟದ KDP, ಜಿಲ್ಲಾ ಮಟ್ಟದ KDP, ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತ್ ಅಂತಲ್ಲೇ ಒಂದು ಬೂದು ನಿರ್ವಹಣೆ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಸಂಪೂರ್ಣ ನಗರದ ಎಲ್ಲ ಮಲಮೂತ್ರ ಒಂದು ದೇವಿರಮಣಿ ಕೆರೆಗೆ, ಇನ್ನೊಂದು ಹೊಸಳ್ಳ ಕೆರೆಗೆ ಹೋಗೋದ್ರಿಂದ ಆ ಸಂಪೂರ್ಣ ನೀರು ಒಂದು ಮಲಿನ ಆಗ್ತಾ ಇದೆ. ಇವಾಗ ಮಳೆಗಾಲದಲ್ಲಿ ಹೆಚ್ಚಿನ ಟ್ಯಾಂಕಲ್ಲಿ ನೀರಿರೋದ್ರಿಂದ ಸ್ವಲ್ಪ ಅದು ಕಂಡು ಬರಲ್ಲ. ಬೇಸಿಗೆ ಕಾಲದಲ್ಲಿ ಟ್ಯಾಂಕಲ್ಲಿ ನೀರಿರೋ ಸಂದರ್ಭದಲ್ಲಿ ಎಲ್ಲಾ ಮಲಮೂತ್ರ ಹಿಂಗಿ ಅಂಡರ್ಗ್ರೌಂಡ್ ವಾಟರ್ ಸೇರಿ ಸಂಪೂರ್ಣ ಪಕ್ಕದಲ್ಲಿ ಬೋರ್ ಹಾಕಿದ್ರು ಸಹ ಇನ್ನು ಮುಂದಿನ 8-10 ವರ್ಷದಲ್ಲಿ ಆಯ್ತು. ಈಗ ವಿಷಯ ಏನಿದೆ, ಟ್ರಾನ್ಸ್ಫಾರ್ಮರ್ ಹಾಲಾಗಿ ವೆಟ್ವೆಲ್ ಅನ್ನು ಲಿಫ್ಟ್ ಆಗದೆ ಎಲ್ಲ ಕೂಡ ಇವತ್ತು ಸಮಸ್ಯೆ ಆಗ್ತಿದೆ. ಅದನ್ನು ಸರಿಪಡಿಸಬೇಕಂತೇನು ಹೇಳುವಂತದ್ದು. ಅಧ್ಯಕ್ಷರೇ, 3 ಸದನದಲ್ಲೂ ಕ್ವಶನ್ ಕೇಳಿದ್ದೀವಿ. ಅವರು 3 ಸದನದಲ್ಲೂ ಸಹ ವಿಭಿನ್ನವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಒಬ್ಬ ಒಂದು ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಇಂಥ ಒಂದು ಸದನಕ್ಕೆ ತಪ್ಪು ಮಾಹಿತಿನ ಕೊಡುವಂತ ಅಧಿಕಾರಿ. 4ನೇ ಪ್ರಶ್ನೆ ಈಗ ಉತ್ತರ ನೋಡುವ ಏನ್ ಹೇಳ್ತಾರೆ ಅಂತ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಯಾವ ತಪ್ಪು ಮಾಹಿತಿನೂ ಕೊಟ್ಟಿಲ್ಲ. ಸರ್ಕಾರಿ ಅಧಿಕಾರಿಗಳು ಏನು ಮಾಹಿತಿ ಇದೆ ನನ್ನ ಗಮನಕ್ಕೆ ಏನಿದೆ ಕರೆಕ್ಟ್ ಆಗಿ ಮಾಹಿತಿನೇ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅವರು ತಪ್ಪು ಗ್ರಹಿಕೆ ಇರಬೇಕು ಸಭಾಧ್ಯಕ್ಷರೇ. ಇದರಲ್ಲಿ KR ಪೇಟೆ ತಾಲೂಕು ಪುರಸಭೆ ವ್ಯಾಪ್ತಿಯಲ್ಲಿ ತೇವಬಾವಿ ಮತ್ತು 1, 2 ಸಭಾಧ್ಯಕ್ಷರೇ, ಈ ಪುರಸಭೆ ವ್ಯಾಪ್ತಿಯಲ್ಲಿ 2019ರಲ್ಲಿ ಎಲ್ಲ ಕುತ್ಕೊಳ್ಳಿ ಸರ್, ಒಂದು ನಿಮಿಷ ಹೇಳ್ಬಿಡ್ತೀನಿ. 2019ರಲ್ಲಿ ಇದು ನಾವು ಕಂಪ್ಲೀಟ್ ಮಾಡಿ 14/8/2023 ಸಭಾಧ್ಯಕ್ಷರೇ ನಾವು ಇದನ್ನು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷರೇ ಪುರಸಭೆಗೆ. ಆದರೆ ಅಲ್ಲಿ ತೇವಬಾವಿ 1ರಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.